ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೌಕರಿ ಗೆಳೆಯ ಇಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತಿದೆ KPCL ಬಗ್ಗೆ ಅಪ್ಡೇಟ್ಸ್ ಅನ್ನು ನಾವು ಹಾಕ್ತಾ ಇದ್ವಿ. ಅಂಡ್ ಇವತ್ತು ನಾವು ಮಾಡ್ತಿರುವಂತಹ ವಿಡಿಯೋ ಬಂದು KPCL ಬಗ್ಗೆ ಆಗಿರುತ್ತೆ. KPCL ಅಲ್ಲಿ ಈಗಾಗಲೇ ಯಾರೆಲ್ಲ ಫೈನಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ರಿ, ಸೊ ಈಗ ಫೈನಲ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ರಿ ನಿಮ್ಗೆಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ಸ್ ಅನ್ನು ಇಶ್ಯೂ ಮಾಡೋ ಕಾರ್ಯಕ್ರಮ ನಡೀತಾ ಇದೆ. ಐ ಮೀನ್ ಆ ಪ್ರಾಸೆಸ್ ಅಲ್ಲಿ ಈಗ ಸದ್ಯ KPCL ಮುಂದುವರೆದಿದೆ. ಓಕೆ, ಅಂಡ್ ಆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಕೊಡೋಕ್ಕಿಂತ ಮುಂಚೆ ಕೆಲವೊಂದು ಸಿಂಧುತ್ವ ಇದೆಲ್ಲ ಮಾಡಿಸ್ಬೇಕಿತ್ತು, ರೈಟ್? ಈಗ ಆಲ್ರೆಡಿ ಕೆಲವೊಬ್ಬ ಸ್ಟೂಡೆಂಟ್ಸ್ಗೆ ಅಂದ್ರೆ ತುಂಬಾ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಲೈಕ್ ಯಾರೆಲ್ಲ ಬಿಫೋರ್ ಈ ರಿ ಎಕ್ಸಾಮ್ ಹಾಕಿನ ಮುಂಚೆ ಬರ್ದಿರೋಂತಹ ರಿ ಎಕ್ಸಾಮ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ರಿ ಆ ಕ್ಯಾಂಡಿಡೇಟ್ಸ್ ಮತ್ತೆ ಪುನಃ ಇಲ್ಲಿ ಸೆಲೆಕ್ಟ್ ಆಗಿದ್ರೆ ಅವರ ಸಿಂಧುತ್ವ ಪ್ರಾಸೆಸ್ ಪೊಲೀಸ್ ವೆರಿಫಿಕೇಶನ್ ಎಲ್ಲ ಲಾಸ್ಟ್ ಟೈಮ್ ಮುಗ್ದಿರೋ ಕಾರಣದಿಂದ ಆ ತರದ ವಿದ್ಯಾರ್ಥಿಗಳಿಗೆ ಅವರು ಡೈರೆಕ್ಟ್ ಆಗಿ ಅಪಾಯಿಂಟ್ಮೆಂಟ್ ಲೆಟರ್ ಮನೆಗೆ ಪೋಸ್ಟ್ ಕಳಿಸಿದ್ದಾರೆ. ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಕನ್ಫ್ಯೂಸ್ ಆಗೋದೇನಿಲ್ಲ ಇದರಲ್ಲಿ. ಆಲ್ರೆಡಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಅವರ ಹೋಮ್ಗೆ ಡೆಲಿವರಿ ಆಗಿದೆ. ಅವರವರು ಕೊಟ್ಟಿರೋಂತಹ ವಿಳಾಸ ಏನಿತ್ತು ಆ ವಿಳಾಸದಲ್ಲಿ ಡೆಲಿವರಿ ಆಗಿದೆ. ಅಂಡ್ ಇನ್ನೂ ಯಾರಿಗೆಲ್ಲ ಅಪಾಯಿಂಟ್ಮೆಂಟ್ ಲೆಟರ್ಸ್ ಸಿಕ್ಕಿಲ್ಲ ಆ ತರದ ವಿದ್ಯಾರ್ಥಿಗಳದು ಸಿಂಧುತ್ವ ಪ್ರಾಸೆಸ್ ನಡೀತಾ ಇದೆ. ಅಂಡ್ ನಿಮಗೂ ಸಹ ವಿತಿನ್ ನೆಕ್ಸ್ಟ್ 20 to 25 ಡೇಸ್ ಅಲ್ಲಿ, ಅಂದ್ರೆ ವಿತಿನ್ ಕಂಪ್ಲೀಷನ್ ಆಫ್ ಏಪ್ರಿಲ್ ಮಂತ್ ನಿಮ್ದು ಸಹ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ, ನೀವು ಸಹ ಜಾಯ್ನ್ ಆಗ್ತೀರಾ. ಓಕೆ, ಈ ಮಾಹಿತಿ ತುಂಬಾ ಇಂಪಾರ್ಟೆಂಟ್. KPCL ಅವರು ನೀವು ಪ್ರತಿದಿನ ನೋಡ್ಬೋದು, ಈ ತಿಂಗಳಲ್ಲಿ ಎಲ್ಲಾ ತರದ ಅಪ್ಡೇಟ್ಸ್ ಅನ್ನು ಅವರು ಕೊಡ್ತಾ ಇದ್ದಾರೆ. ಏನೆಲ್ಲ ಅದು ಅಪ್ಡೇಟ್ಸ್ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು. ಫಸ್ಟ್ ಅವರು ಸ್ಟೆಪ್ ಬೈ ಸ್ಟೇಜ್ ಇಶ್ಯೂಯನ್ಸ್ ಆಫ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಅಂತ ಕೊಟ್ಟಿದ್ರು. ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೆ. ಇದಾದ ನಂತರ ಕನ್ನಡ ಮೀಡಿಯಂ, ಹೈದರಾಬಾದ್ ಕರ್ನಾಟಕ, ರೂರಲ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟು ಹಾಗೂ ಜಿನ್ಯೂನಿಟಿ. ಇದರ ಜಿನ್ಯೂನಿಟಿ ಅಂತಂದ್ರೆ ಇದರ ಸಿಂಧುತ್ವ ವೆರಿಫಿಕೇಶನ್ ನಡೀತಾ ಇತ್ತು, ರೈಟ್? ಈಗ ಇದಾದ ನಂತರ ಡಿಪ್ಲೊಮಾ ಸರ್ಟಿಫಿಕೇಟು, ಓಕೆ, ಅಂಡ್ ನಂತರ BE ಸರ್ಟಿಫಿಕೇಟ್ ಜಿನ್ಯೂನಿಟಿ ಹಾಗೂ MSc BSc ಸರ್ಟಿಫಿಕೇಟ್ ಜಿನ್ಯೂನಿಟಿ ಹಾಗೂ SSLC ಮಾರ್ಕ್ಸ್ ಕಾರ್ಡ್ ಜಿನ್ಯೂನಿಟಿನೂ ಸಹ ಮಾಡಿಸ್ಬೇಕಂತ ಈಗ KPCL ಬೋರ್ಡ್ ಅವರು ಅಪ್ಲೋಡ್ ಮಾಡಿದ್ದಾರೆ. ನೋಡಿ, SSLC ಮಾರ್ಕ್ಸ್ ಕಾರ್ಡ್ ಯಾರೆಲ್ಲ ವೆರಿಫಿಕೇಶನ್ ಮಾಡಿಸಿಲ್ಲ, ಸಾರಿ, ಇದು ಸ್ಟೇಜ್ ಬೈ ಸ್ಟೇಜ್ ಇಶ್ಯೂಯನ್ಸ್ ಅಂಡ್ ಇದು BTech. ಇಲ್ಲಿದೆ SSLC. ನೋಡಿ, ನೀವು ಇಲ್ಲಿ ನೋಡ್ಬೋದು SSLC ಯಾರೆಲ್ಲ ವೆರಿಫಿಕೇಶನ್ ಮಾಡಿಸಿಲ್ಲ, ಓಕೆ, ಅವರು ಸಹ ಮಾಡಿಸ್ಬೇಕು ಅನ್ನೋ ಮಾಹಿತಿಯನ್ನು ಇಲ್ಲಿ KPCL ದವರು ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ, 25 ಮಾರ್ಚ್ಗೆ ಇದನ್ನ ಅಪ್ಲೋಡ್ ಮಾಡಿದ್ದಾರೆ ಈ ಡಾಕ್ಯುಮೆಂಟ್ ಅನ್ನು. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ KPCL ಅವರೇ ಆಲ್ರೆಡಿ SSLC ಪರಿಶೀಲನೆಗಾಗಿ 200 ರೂಪೀಸ್ ನಿಗಮದಿಂದನೇ ಪೇ ಮಾಡಿದ್ದಾರೆ. ಅವರ ನಿಗಮದಿಂದ ಈಗಾಗಲೇ ಪಾವತಿಸಿರುವುದರಿಂದ ಸದರಿ ಶುಲ್ಕವನ್ನು ಅಭ್ಯರ್ಥಿಗಳು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಈ ಕೆಳಕಂಡ ಬ್ಯಾಂಕ್ ಖಾತೆ ಸಂಖ್ಯೆಗೆ ಮರುಪಾವತಿ ಮಾಡುವುದು ಹಾಗೂ ಸದರಿ ಶುಲ್ಕ ಪಾವತಿಸಿರುವ ಕುರಿತು ಅಕ್ನಾಲೆಜ್ಮೆಂಟ್ ಅನ್ನು ನಿಗಮಕ್ಕೆ ವರದಿ ಮಾಡಿಕೊಳ್ಳುವ ಸಮಯದಲ್ಲಿ ಕಡ್ಡಾಯವಾಗಿ ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಏನು, ನೀವು SSLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ ಮಾಡಿಸ್ಬೇಕು. ಅದು ಹೇಗೆ ಮಾಡಿಸ್ಬೇಕು? ಆಲ್ರೆಡಿ ನಿಗಮದಿಂದ ಇವರೇ KPCL ಅವರೇ ನಿಮ್ಮ ಪರವಾಗಿ 200 ರೂಪೀಸ್ ಆನ್ಲೈನ್ ಅಲ್ಲಿ ಪೇ ಮಾಡಿಬಿಟ್ಟಿದ್ದಾರೆ ಎಲ್ಲಾ ಸ್ಟೂಡೆಂಟ್ಸ್ದು. ಓಕೆ, ಅದೇ ಇವಾಗ ಅಪ್ಲೈ ಮಾಡಿರೋ ಪ್ರತಿಯೊಬ್ಬರದ್ದು SSLC ಇದರ ಕಾರಣದಿಂದ SSLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಶನ್ಗೆ ಅವರು 200 ರೂಪೀಸ್ ಪ್ರೊವೈಡ್ ಮಾಡಿದ್ದಾರೆ. ಅಂಡ್ ನೀವೆಲ್ಲ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂದ್ರೆ ನೀವು ಈ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂದ್ರೆ ಇಲ್ಲಿ ಕೊಟ್ಟಿರೋ ಡೀಟೇಲ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂಡ್ ಬ್ರಾಂಚ್ ನೇಮ್ ಇಂಡಸ್ಟ್ರಿಯಲ್ ಫೈನಾನ್ಸ್ ರೆಸಿಡೆನ್ಸಿ ರೋಡ್ ಅಂತಿದೆ. ಅಕೌಂಟ್ ನಂಬರು ಸಹ ಕೊಟ್ಟಿದ್ದಾರೆ, ಅಕೌಂಟ್ ನೇಮ್ KPCL ಅಂಡ್ ಅವರ ಅಕೌಂಟ್ ನಂಬರು ಅಂಡ್ IFSC ಕೋಡ್. ಇದನ್ನ ಹಾಕಿ ನೀವು 200 ರೂಪಾಯಿನು ಪ್ರತಿಯೊಬ್ಬ ಸ್ಟೂಡೆಂಟ್ ಸಹ ಪೇ ಮಾಡಬೇಕಾಗುತ್ತೆ. ಓಕೆ, ಅಂಡ್ ನೀವು ಇದು ಪೇ ಮಾಡಿರಂತ ಆ ರಿಸಿಪ್ಟ್ ನ ಪ್ರಿಂಟ್ ಔಟ್ ಮಾಡಿ ಇಟ್ಕೊಳ್ಳಿ. ನೀವು ಜಾಯಿನ್ ಆಗೋ ಡೇ ಯಾವ ದಿನ ನಿಮಗೆ ರಿಪೋರ್ಟ್ ಆಗಬೇಕು ಅಂತ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಆಲ್ರೆಡಿ ಬಂದಿರೋಂಥ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬಂದಿರೋಂಥ ವಿದ್ಯಾರ್ಥಿಗಳು ಏನ್ ಮಾಡೋದು ಬೇಕಾಗಿಲ್ಲ. ಯಾರೆಲ್ಲ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರುತ್ತೆ, ನೆಕ್ಸ್ಟ್ ಫೇಸ್ ಆಫ್ ಅಪಾಯಿಂಟ್ಮೆಂಟ್ ಲೆಟರ್ಸ್, ಆ ಅಪಾಯಿಂಟ್ಮೆಂಟ್ ಬಂದಾಗ ಅದ್ರ ಜೊತೆಲಿ ನೀವು ಈ ಶುಲ್ಕ ಕಟ್ಟಿರೋಂತಹ ರಿಸಿಪ್ಟ್ ಸಹ ಅಟ್ಯಾಚ್ ಮಾಡ್ಕೊಂಡು ತಗೊಂಡೋಗ್ಬೇಕು ಅಂತ ಕೊಟ್ಟಿದೆ. ಅದೇ ನೋಡಿ ಇಲ್ಲಿ ಕೊಟ್ಟಿದೆ, ಅಕ್ನಾಲೆಜ್ಮೆಂಟ್ ಅನ್ನು ನಿಗಮಕ್ಕೆ ವರದಿ ಮಾಡಿಕೊಳ್ಳುವ ಸಮಯದಲ್ಲಿ ಕಡ್ಡಾಯವಾಗಿ ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ. ನೀವು ಯಾವಾಗ ವರದಿ ಮಾಡ್ಕೊಂತೀರ ಆವಾಗ ನೀವು ಸಬ್ಮಿಟ್ ಮಾಡಿದ್ರೆ ಸಾಕು. ಸೊ ಅದೇ ತರ ಸಿಮಿಲರ್ ಆಗಿ BTech ವೆರಿಫಿಕೇಶನ್ ಸಹ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಂಡ್ ಎಲ್ಲ ಮಾರ್ಕ್ಸ್ ಕಾರ್ಡ್ ಕ್ವಾಲಿಫಿಕೇಶನ್ ವೆರಿಫಿಕೇಶನ್ಗೆ
ಅವರು ಅವರ KPCL ನಿಗಮದಿಂದ ಆಲ್ರೆಡಿ ಅವರು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ. ಯಾರಿಗೆ? ವಿಶ್ವವಿದ್ಯಾಲಯಗಳು ಯಾರೆಲ್ಲ ಎಜುಕೇಶನ್ ಬೋರ್ಡ್ಸ್ ಇದಾವೆ ಆ ಬೋರ್ಡ್ಸ್ಗೂ ಸಹ ಅವ್ರು ಕಳಿಸಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ವಿಶ್ವವಿದ್ಯಾಲಯಗೆ ನಿಗಮದಿಂದ ದಾಖಲೆಗಳನ್ನು ಕಳುಹಿಸಲಾಗಿದ್ದು ಈ ಸಂಬಂಧ ವಿದ್ಯಾರ್ಥಿಗಳು ಸಂಬಂಧಪಟ್ಟ ವಿಶ್ವವಿದ್ಯಾಲಯಗೆ ಸಂಪರ್ಕಿಸಿ ಪ್ರಮಾಣ ಪತ್ರ ಹಾಗೂ ಅಂಕಪಟ್ಟಿಗಳ ಪರಿಶೀಲನೆಗಾಗಿ ನಿಗದಿಪಡಿಸಿರುವ ಶುಲ್ಕವನ್ನು ಪಾವತಿಸುವಂತೆ ಈ ಮೂಲಕ ಸೂಚಿಸಲಾಗಿದೆ. ಏನಿಲ್ಲ ಗೈಸ್, ನೀವು ಕ್ವಾಲಿಫಿಕೇಶನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಬೋರ್ಡ್ಸ್ ಇದೆ ಆ ಬೋರ್ಡ್ಗೆ ಹೋಗ್ಬಿಟ್ಟು ವಿಟಿಯು ಆದ ವಿಟಿಯು ಬೋರ್ಡ್ಗೆ ಹೋಗಿ ವಿಟಿಯು ಬೋರ್ಡ್ಗೆ ಹೋಗ್ಬಿಟ್ಟು ನೀವು ಅದನ್ನ ಏನ್ ಮಾಡಬೇಕು, ವಿಟಿಯು ಬೋರ್ಡ್ ಅಥವಾ ನಿಮ್ಮ ಕಾಲೇಜಲ್ಲಿ ಸಹ ನೀವು ವೆರಿಫೈ ಮಾಡ್ಬೋದು. ಓಕೆ, ನೀವು ಬೆಟರ್ ಏನಂತಂದ್ರೆ ನಿಮ್ಮ ಗ್ರೂಪ್ಸ್ ಏನಿದೆ, ನಿಮ್ಮ ಗ್ರೂಪ್ಸ್ ಇರುತ್ತೆ, KPCL ಅಂತ ಗ್ರೂಪ್ ಎಲ್ಲ ಮಾಡ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ಓಕೆ, KPCL ಅಂತ ಗ್ರೂಪ್ಸ್ ಮಾಡ್ಕೊಂಡಿರ್ತೀರಾ, ಆ ಗ್ರೂಪ್ಸ್ ಅಲ್ಲಿ ನೀವು ಗ್ರೂಪ್ ವೈಸ್ ಹೋಗೋದ್ರಿಂದ ತುಂಬಾ ಈಸಿ ಆಗುತ್ತೆ ಪ್ರಾಸೆಸ್. ಓಕೆ, ಸೊ ಆ ತರ ಫಾಲೋ ಮಾಡಿ ಅಂಡ್ ನಿಮ್ಮ ಪ್ರಾಸೆಸ್ ಎಲ್ಲ ಮುಗಿಸ್ಕೊಳ್ಳಿ. ಅಂಡ್ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, so that I will try to provide the best information whichever is available at my suitable time. ಅಂಡ್ ಇಷ್ಟು ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಂಡ್ ಡೋಂಟ್ ವರಿ, ಎಲ್ಲಾ ವಿದ್ಯಾರ್ಥಿಗಳಿಗೆ ವಿತಿನ್ ಏಪ್ರಿಲ್ ಎಂಡಿಗೆ, ಯಾಕಂತಂದ್ರೆ ಇದೆಲ್ಲ ಇನ್ನು ವೇರಿಫಿಕೇಶನ್ ಗೈಸ್, ನೆನ್ಪಿಟ್ಕೊಳ್ಳಿ. ಇದೆಲ್ಲ ಏನ್ ನಡೀತಾ ಇದೆ, SSLC ಮಾರ್ಕ್ಸ್ ಕಾರ್ಡು, MSc ಮತ್ತೆ BSc ಸರ್ಟಿಫಿಕೇಟು, BE ಸರ್ಟಿಫಿಕೇಟು, CBSE ಇವಾಗೆಲ್ಲ ಇದೆಲ್ಲ ಈಗೀಗ ಅಪ್ಲೋಡ್ ಮಾಡಿದ್ದಾರೆ. ಓಕೆ, ಸೊ ಇದೆಲ್ಲ ಈಗೀಗ ಅಪ್ಲೋಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡೋದಾದ್ರೆ BE-BTech ಯಾವಾಗ ಅಪ್ಲೋಡ್ ಮಾಡಿದ್ದಾರೆ ನೋಡಿ, BE-BTech ಡೀಟೇಲ್ಸ್ ಅಪ್ಲೋಡ್ ಮಾಡಿದ್ದು 23ನೇ ತಾರೀಕು ಮಾರ್ಚ್. ಓಕೆ, 23 ಮಾರ್ಚ್ ಅಂತಂದ್ರೆ ಈಗ ಇನ್ನು ಸ್ಟೂಡೆಂಟ್ಸ್ಗೆ ತಿಳಿಸಿದ್ದಾರೆ. ಆ ಕಾರಣದಿಂದ ನೀವೆಲ್ಲ ವಿತಿನ್ 2 ವೀಕ್ಸ್ ಅಂದ್ರೆ 15 ಡೇಸ್ ಅಲ್ಲಿ ನೀವು ಈ ಪ್ರಾಸೆಸ್ನ ಮುಗಿಸ್ಕೊಂಬಿಡಿ. ಓಕೆ, 15 ಡೇಸ್ ಅಲ್ಲಿ ಮುಗಿಸಿದ್ರೆ ನಿಮ್ಮ ಎಜುಕೇಶನ್ ಸಿಂಧುತ್ವ ಎಲ್ಲಾನು ಮುಗೀತು ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಸೈಮಲ್ಟೇನಿಯಸ್ ಅಂಡ್ ಪ್ಯಾರಲಲ್ ಆಗಿ ಪೊಲೀಸ್ ವೆರಿಫಿಕೇಶನ್ ಸಹ ರೈಸ್ ಮಾಡಿರ್ತಾರೆ. ಪೊಲೀಸ್ ವೆರಿಫಿಕೇಶನ್ ಸಹ ನಿಮ್ಮ ಮನೆ ಹತ್ರನೇ ಬರುತ್ತೆ. ಇದೆಲ್ಲ ವೆರಿಫಿಕೇಶನ್ ಆದ ನಂತರ ಪೊಲೀಸ್ ವೆರಿಫಿಕೇಶನ್ ಸಹ ಮಾಡ್ಬೇಕಾಗುತ್ತೆ. ಅದಾದ ನಂತರನೇ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗೋದು. ಸೊ ಇದೆಲ್ಲ ಆಗ್ಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಏಪ್ರಿಲ್ ಎಂಡ್ ಅಂತ ಅನ್ಕೊಳ್ಳಿ. ಓಕೆ, ಏಪ್ರಿಲ್ ಎಂಡ್ ನಿಮ್ಮ ಪ್ರಾಸೆಸ್ ಮುಗಿದು ಪ್ರಾಸೆಸ್ ಎಂಡ್ ಆಗಿ ಅಂಡ್ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ಸ್ ಇಶ್ಯೂ ಆಗೋ ಚಾನ್ಸಸ್ ಇದೆ. ಯಾರು ರಿಮೈನಿಂಗ್ ಕ್ಯಾಂಡಿಡೇಟ್ಸ್ ಹೇಳ್ತಿರೋದು. ಓಕೆ, ಆಲ್ರೆಡಿ ಸೆಕೆಂಡ್ ಬಂದವರು ಜಾಯ್ನ್ ಆಗ್ತಾರೆ. ಓಕೆ, ಅಂಡ್ ಸೆಕೆಂಡ್ ಬಂದವರು ಜಾಯ್ನ್ ಆಗ್ತಾರೆ. ಅಂಡ್ ಸೆಕೆಂಡ್ ಫೇಸ್ ಏನ್ ನಡೆಯುತ್ತೆ, ಸೆಕೆಂಡ್ ಬಂದವರು ಅಂದ್ರೆ ಸೆಕೆಂಡ್ ಏಪ್ರಿಲ್ 2026 ಯಾರೆಲ್ಲ ಜಾಯ್ನಿಂಗ್ ಇದೆ ಅವರೆಲ್ಲ ಜಾಯ್ನ್ ಆಗ್ತಾರೆ. ಅಂಡ್ ಸೆಕೆಂಡ್ ಫೇಸ್ ಅಲ್ಲಿ ಇನ್ನು ರಿಮೈನಿಂಗ್ ಸ್ಟೂಡೆಂಟ್ಸ್ ಎಲ್ಲರೂ ಜಾಯ್ನ್ ಆಗ್ಬೇಕಾಗುತ್ತೆ. ಓಕೆ, ರಿಮೈನಿಂಗ್ ಸ್ಟೂಡೆಂಟ್ಸ್ಗೆ ಮೇ ಬಿ ಕೊಟ್ಟರೆ ಎಂಡ್ ಆಫ್ ಏಪ್ರಿಲ್ ಅಲ್ಲಿ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ಸ್ ಬರ್ಬೋದು, ಅಥವಾ ಸೇಮ್ ಸಿಮಿಲರ್ ಆಗಿ 2nd ಆಫ್ ಏಪ್ರಿಲ್ ಕೊಟ್ಟಿರೋದ್ರಿಂದ 2nd ಆಫ್ ಮಾರ್ಚ್ ಸಹ ಬರ್ಬೋದು. ಎಂಡ್ ಆಫ್ ಏಪ್ರಿಲ್ ಆರ್ 2nd ಆಫ್ ಮಾರ್ಚ್. ಯಾಕಂದ್ರೆ ಅವ್ರದ್ದು ಒಂದು ಫೇಸ್ ಸೈಕಲ್ ಇರುತ್ತೆ, ಯಾವಾಗ ಬೇಕು ಅವಾಗ ಸುಮ್ಮನೆ ವಾರ ರಿಕ್ರೂಟ್ ಮಾಡೋದು ಸಹ ಇರಲ್ಲ. ಅವ್ರು ಏನ್ ಮಾಡ್ತಾರೆ, ಅಲ್ಲ 2nd ಆಫ್ ಏಪ್ರಿಲ್ ಅಂತಂದ್ರೆ ಮಾರ್ಚ್ ಆಲ್ರೆಡಿ ಮುಗ್ದಿದೆ. 2nd ಆಫ್ ಮೇ. ಓಕೆ, ಸೊ 2nd ಆಫ್ ಮೇಗೆ ಇನ್ನು ಉಳಿದಿರೋ ವಿದ್ಯಾರ್ಥಿಗಳದ್ದು ಅಪಾಯಿಂಟ್ಮೆಂಟ್ ಲೆಟರ್ಸ್ ಸಿಗುತ್ತೆ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ಈಗ ಆಲ್ರೆಡಿ ಬಂದಿರೋ ಅಪಾಯಿಂಟ್ಮೆಂಟ್ಸ್ ಲೆಟರ್ಸ್ ಬಂದಿರೋಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ನೋಡಿ. ಆ ತರ ಬಂದಿರೋಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಂತಂದ್ರೆ, ನೀವು ಮೆಡಿಕಲ್ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ, ಮೆಡಿಕಲ್ ಸರ್ಟಿಫಿಕೇಟು, ಮೆಡಿಕಲ್ ಫಿಟ್ನೆಸ್. ಓಕೆ, ಎಕ್ಸಾಮಿನೇಷನ್ ಮಾಡಿಸಿ ಯಾವ್ದಾನ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ನೀವು ಈ ತರ ನಂದು ಅಪಾಯಿಂಟ್ಮೆಂಟ್ ಆಗಿದೆ, ಎಲ್ಲ ಟೆಸ್ಟ್ಗಳು ಮಾಡ್ಬೇಕಂದ್ರೆ ಅವ್ರು ಮೆಡಿಕಲ್ಗೆ ರಿಕ್ರೂಟ್ಮೆಂಟ್ ರಿಲೇಟೆಡ್ ಏನಿರುತ್ತೆ ಅದೆಲ್ಲ ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಓಕೆ, ಅಂಡ್ ಇದಾದ ನಂತರ ನೀವು ಒಂದು ಅಫಿಡೇವಿಟ್ ಮಾಡಿಸ್ಬೇಕಾಗತ್ತೆ. ಏನು ಅಫಿಡೇವಿಟ್? ಯಾಕೆ ಅಂತಂದ್ರೆ ಈ ನಿಮ್ಮ KPCL ರಿಕ್ರೂಟ್ಮೆಂಟ್ ಕೆಲವು ಸೂಚನೆಗಳು ಸಹ ಕೊಟ್ಟಿದ್ರು. ಏನ್ ಸೂಚನೆ ಅಂತಂದ್ರೆ, ಕೋರ್ಟಲ್ಲಿ ಕೇಸಸ್ ಇರೋ ಕಾರಣದಿಂದ ಆ ಕೇಸದು ಏನಾದ್ರೂ ರಿಸಲ್ಟ್ ಬಂತಂದ್ರೆ ಅದಕ್ಕೆಲ್ಲ ನೀವು ಬದ್ಧರಾಗಿರ್ತೀರಿ ಅಂತ ಅದರ ಅಫಿಡೇವಿಟ್ ಮಾಡ್ಬೇಕಾಗುತ್ತೆ. ಅಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್, ಇದಕ್ಕೆ ಬಾಂಡ್ ಇರುತ್ತೆ. ಬಾಂಡ್ ಏನ್ ಬಾಂಡ್ ಇರುತ್ತೆ ಅಂತಂದ್ರೆ ಇದು 5 years ಬಾಂಡ್. 5 years ಬಾಂಡ್ ಇರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ. ಈ ಬಾಂಡ್ ಏನಂತಂದ್ರೆ, ನೀವು ಇನ್ ಕೇಸ್
ಏನಾದ್ರೂ ಜಾಯ್ನ್ ಆಗಿದ ನಂತರ ಫಸ್ಟ್ ಸೆಕೆಂಡ್ ಡೇನೆ ಮತ್ತೆ ಬಿಡಬೇಕು ಅಂತ ಅನ್ಸಿದ್ರು ಸಹ ನೀವು 3 ಮಂತ್ಸ್ ಸ್ಯಾಲ್ರಿನ ಪೇ ಮಾಡಬೇಕಾಗುತ್ತೆ. 3 ಮಂತ್ಸ್ 3 ಮಂತ್ ಸ್ಯಾಲ್ರಿನ ಕಟ್ಕೊಡ್ಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಸ್ಯಾಲ್ರಿನ ನಿಮ್ಮಲ್ಲಿ ಡಿಡಕ್ಟ್ ಮಾಡ್ತಾರೆ. ಓಕೆ, ಡಿಡಕ್ಟ್ ಮಾಡ್ತಾರೆ ಅಥವಾ ನೀವು ಕಟ್ಟುಬಿಟ್ಟಿದ ನಂತರನೇ ನಿಮ್ಮನ್ನ ರಿಲೀವ್ ಮಾಡ್ತಾರೆ. ಓಕೆ, ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಅಂಡ್ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಿಮ್ಗೆ ಈ 3 ಮಂತ್ಸ್ಗೆ ಆಗಂತಹ ಸ್ಯಾಲರಿ ಏನ್ ಬರುತ್ತೆ ಆ ಸ್ಯಾಲರಿನ ನೀವು ಜಾಯ್ನ್ ಆಗಿದ್ದ ಫಸ್ಟ್ ಮಂತ್ ಆಫ್ ಡೇನಿಂದಾನೆ ಫಸ್ಟ್ ಮಂತ್ ಸ್ಯಾಲರಿನಿಂದಾನೆ ಡಿಡಕ್ಟ್ ಮಾಡ್ತಾ ಬರ್ತಾರೆ. ನೀವು 5 ಇಯರ್ಸ್ ಸೇವೆ ಸಲ್ಲಿಸಿಲ್ಲ ಅಂತಂದ್ರೆ ಆ ಅಮೌಂಟ್ ಓದಂಗೆ ಉಳಿಸ್ಟ್. ಇನ್ ಕೇಸ್ ನೀವು ಸೇವೆ ಸಲ್ಲಿಸಿದ್ರೆ ಅಂದ್ರೆ 5 ವರ್ಷ ಆದ ನಂತರ ಆ ಅಮೌಂಟ್ ನಿಮಗೆ ಕ್ರೆಡಿಟ್ ಆಗುತ್ತೆ 3 ಮಂತ್ ಸ್ಯಾಲ್ರಿ. ಇದನ್ನ ಫಸ್ಟ್ 12 ಮಂತ್ಸ್ ತರ ಭಾಗ ಮಾಡ್ಬಿಟ್ಟು ಅವರು EMI ತರ ಡೆಬಿಟ್ ಮಾಡ್ಕೋತಾರೆ ನಿಮ್ಮ ಹತ್ರ. ಓಕೆ, 12 ಮಂತ್ಸ್ EMI ತರ. ಅದನ್ನು ಸಹ ನಿಮ್ಮ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಕೊಟ್ಟಿದ್ದಾರೆ. ನಾನು ಜಸ್ಟ್ ಅದನ್ನ ಒಂದು ಆಫ್ ದಿ ಸ್ಟೂಡೆಂಟ್ಸ್ ಅಪಾಯಿಂಟ್ಮೆಂಟ್ ಲೆಟರ್ ನೋಡ್ಬಿಟ್ಟು ತಿಳಿಸ್ತಾ ಇದ್ದೀನಿ. 12 ಮಂತ್ಸ್ EMI ತರ ಡಿಡಕ್ಟ್ ಮಾಡ್ತಾರೆ. ಮೇ ಬಿ ನಿಮ್ಮ ಸ್ಯಾಲರಿ 3 ಲ್ಯಾಕ್ ಇತ್ತಂತಂದ್ರೆ 12 ಮಂತ್ಸ್ಗೆ ಎಷ್ಟು ಬರುತ್ತೆ ಈಕ್ವಲ್ ಆಗಿ ಮಂತ್ಲಿ ಇಷ್ಟಿಷ್ಟು ಅಂತ 1000 ಡಿಡಕ್ಟ್ ಮಾಡ್ತಾರೆ. ಓಕೆ ಓಕೆ ಗೈಸ್, ಮೇ ಬಿ 25,000 ಬರ್ಬೋದು. ಓಕೆ, 3 4 12 ಅಲ್ವಾ? ಓಕೆ, 4 3 12 ಕರೆಕ್ಟ್. ಸೊ 25,000 ಮಂತ್ಲಿ ಡೆಬಿಟ್ ಮಾಡ್ತಾರೆ. ಓಕೆ, ಅಂಡ್ ಇದಾದ ನಂತರ ನೀವು ಜಾಯಿನ್ ಆಗಿದ್ದಾದ್ಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ತುಂಬಾ ಜನ ವಿದ್ಯಾರ್ಥಿಗಳು ನನಗೆ ಕೇಳ್ತಾ ಇದ್ದಿದ್ದು ಏನಂತಂದ್ರೆ, ಸರ್ ಈಗ ನಾನು ಮುಂಚೆ ಈಗ ಫಸ್ಟ್ ಜಾಯಿನ್ ಆದವ್ರಿಗೆ ಏನ್ ಬೆನಿಫಿಟ್, ಲಾಸ್ಟ್ ಅಲ್ಲಿ ಬರೋರಿಗೆ ಏನ್ ಬೆನಿಫಿಟ್? ಎಸ್, ವೆರಿ ಗುಡ್ ಕ್ವಶನ್. ಈಗ ಓಪನ್ ಮಾಡ್ತೀನಿ. ಫಸ್ಟ್ ಬಂದವ್ರಿಗೆ ಏನ್ ಬೆನಿಫಿಟ್? ಫಸ್ಟ್ ಬಂದವ್ರಿಗೆ ಬೆನಿಫಿಟ್ ಆಕ್ಚುಲಿ ಜಾಸ್ತಿ. ಯಾಕೆ ಅಂತಂದ್ರೆ ಫಸ್ಟ್ ಬಂದಿರೋ ವಿದ್ಯಾರ್ಥಿಗಳಿಗೆ ಆಪ್ಷನ್ಸ್ ಇರುತ್ತೆ, ಮಲ್ಟಿಪಲ್ ಆಪ್ಷನ್ಸ್. ನೆನಪಲ್ಲಿರ್ಲಿ, ಏನು ಮಲ್ಟಿಪಲ್ ಆಪ್ಷನ್ಸ್ ಟು ಚೂಸ್. ಮಲ್ಟಿಪಲ್ ಆಪ್ಷನ್ಸ್ ಟು ಚೂಸ್. ಯಾಕೆ? ಈಗ ಟಾಪ್ ಅಲ್ಲಿ ಇದ್ದವ್ರಿಗೆ ಆಪ್ಷನ್ ಕೊಡ್ತಾರೆ, ನೀವು BTPS ಹೋಗ್ತೀರಾ, ಇಲ್ಲ YTPS ಹೋಗ್ತೀರಾ, ಅಥವಾ RTPS ಹೋಗ್ತೀರಾ, ಅಥವಾ ಹೈಡ್ರೋ ಪ್ಲಾಂಟ್ ಹೋಗ್ತೀರಾ. ಯಾವ ಪ್ಲಾಂಟ್ ಬೇಕು ನಿಮ್ಗೆ, ಎಲ್ಲಿ ಬೇಕು ಅಂತಾನು ಕೇಳ್ತಾರೆ. ನೀವು HK ನಾನ್ HK ರಿಸರ್ವೇಶನ್ ಬೇಸಿಸ್ ಮೇಲೆ ಯಾವ್ದ್ರಲ್ಲಿ ಸೆಲೆಕ್ಟ್ ಆಗಿರ್ತೀರಾ, HK ನಾನ್ HK ಅಥವಾ HK, ಆ ಕ್ಯಾಟ್ರೇನಲ್ಲಿ ಪೋಸ್ಟ್ ನಿಮಗೆ ಏನಾದ್ರು ನೀವು ಸೆಲೆಕ್ಟ್ ಆಗಿರೋ ಸಿಚುಯೇಷನ್ ನೀವು ಸೆಲೆಕ್ಟ್ ಆಗಿರ್ತೀರಲ್ಲ ಅದ್ರ ಪ್ರಕಾರ ನೋಡ್ತಾರೆ. ಇವಾಗ HK ಲಿಸ್ಟ್ HK ನೋಡ್ತಾರೆ, NHK ನೋಡ್ತಾರೆ. ಸೊ ಈಗ NHK ಲಿಸ್ಟ್ ಹೇಳ್ಬೇಕು ಅಂತಂದ್ರೆ ಹೈಡ್ರೋನೇ ಜಾಸ್ತಿ ಇರೋದು. ಸೊ ಹೈಡ್ರೋ ಪ್ಲಾಂಟ್ಸ್ಗೆ ಹಾಕ್ತಾರೆ ನಿಮ್ಮನ್ನ. ಓಕೆ, ಹೈಡ್ರೋ ಪ್ಲಾಂಟ್ಸ್ಗೆ ಹಾಕ್ತಾರೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಇರೋರು ನಿಮಗೆ ಆಪ್ಷನ್ಸ್ ಇರುತ್ತೆ, ಸೊ ದಟ್ ನಿಮಗೆ ಊರಿಗೆ ಸಮೀಪ ಆಗಂತಹ ಪ್ಲಾಂಟ್ ನ ಈಗಲೇ ಮುಂಚೆನೆ ಡಿಸೈಡ್ ಮಾಡಿ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆ ಒಂದು ಏರಿಯಾನಲ್ಲಿ ಇದೆ ಅಂತಂದ್ರೆ, ಇವಾಗ ಉಡುಪಿನಲ್ಲಿ ನಿಮ್ಮ ಮನೆ ಇದೆ ಅಂತಂದ್ರೆ, ಓಕೆ, ಉಡುಪಿನಲ್ಲಿ ಇದೆ ಅಂತಂದ್ರೆ ಹತ್ತಿರದಲ್ಲಿರೋ ಅಂತಹ ಪ್ಲಾಂಟ್ಸ್ ಯಾವ್ದಾವ್ದು, ಒಂದು 50 ಕಿಲೋಮೀಟರ್ಗೆ ಇರ್ಬೋದು, ಇನ್ನೊಂದು 90 ಕಿಲೋಮೀಟರ್ಗೆ ಇರ್ಬೋದು, ಓಕೆ, ಇನ್ನೊಂದು 150 ಕಿಲೋಮೀಟರ್ಗೂ ಸಹ ಇರ್ಬೋದು. ಓಕೆ, ನಿಮಗೆ ಹತ್ರ ಯಾವ್ದಾಗುತ್ತೆ ಆ ಪ್ಲಾಂಟ್ಸ್ ನ ಚೂಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಹೈಡ್ರೋ ಪ್ಲಾಂಟ್ಸ್ ಆದ್ರೆ ನಿಮಗೆ ರಿಮೋಟ್ ಏರಿಯಾನಲ್ಲಿ ಇರುತ್ತೆ. ಇಲ್ಲ ನಾನು ಸಿಟಿ ಲೈಫ್ ನೋಡ್ಬೇಕು ಅಂತಂದ್ರೆ RTPS BTPS ಆರ್ YTPS ನ ಚೂಸ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಇದನ್ನೆಲ್ಲ ಮುಂಚೆನೆ ನೋಡ್ಕೊಂಡಿರ್ಬೇಕು. ಫಸ್ಟ್ ಅವ್ರು ನಿಮಗೆ ಒಂದು 3-4 ಆಪ್ಷನ್ಸ್ ಕೊಡ್ತಾರೆ. ಫಸ್ಟ್ ಕೇಳ್ತಾರೆ, ಈ ಆಪ್ಷನ್ ಹೇಳ್ತೀರಾ, ಆಯ್ತು ಈ ಪ್ಲಾಂಟ್ ಕೊಡಿ, ಹೊಸಂಗಡಿ ಅಂತ ಕೇಳ್ತೀರಾ, ಹೊಸಂಗಡಿ ಇಲ್ಲ ಆದ್ಮೇಲೆ ಅಂಬಿಕಾನಗರ್ ಕೇಳ್ತೀರಾ, ಆದ್ಮೇಲೆ ಇನ್ನೊಂದು ಯಾವ್ದೋ ಬೇರೆ ಕೇಳ್ತೀರಾ. ಸೊ ಈ ತರ ಒಂದು 3-4 ಆಪ್ಷನ್ ನ ಇಟ್ಕೊಂಡಿರ್ರಿ ಮುಂಚೆನೆ. ಯಾರೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ರ ಇವರೆಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಕೀ ಪಾಯಿಂಟ್. ನೀವು ಮುಂಚೆನೆ ಲಿಸ್ಟ್ ನ ರೆಡಿ ಮಾಡ್ಕೊಂಡು ಹೋಗಿ. ಓಕೆ, ಕೌನ್ಸಿಲಿಂಗ್ ಅಂತ ಕರೀತಾರೆ, ಕೌನ್ಸಿಲಿಂಗ್ ಲಿಸ್ಟ್ ನ ರೆಡಿ ಮಾಡ್ಕೊಂಡು ಹೋಗಿ. ರೆಡಿ ಮಾಡ್ಕೊಂಡು ಹೋಗೋದ್ರಿಂದ ನಿಮಗೆ ತುಂಬಾ ಅಡ್ವಾಂಟೇಜಸ್ ಜಾಸ್ತಿ ಇದೆ. ಓಕೆ, ಸೊ ಅದ್ರ ಬೇಸಿಸ್ ಮೇಲೆ ನೀವೇನ್ ಮಾಡ್ಬೋದು, ಸೆಲೆಕ್ಷನ್ ನ ಚೂಸ್ ಮಾಡ್ಕೋಬಹುದಾಗುತ್ತೆ ಗೈಸ್. ಓಕೆ, ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗೈಸ್. ಇಷ್ಟೇ ನಾನು ನಿಮ್ಗೆ ಹೇಳ್ಬೇಕಂತ ಅನ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಬೀಯಿಂಗ್ ಸೆಲೆಕ್ಟೆಡ್ ಅಂಡ್ ಕೀಪ್ ಸರ್ವಿಂಗ್ ದ ಕಂಟ್ರಿ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್ ಗೈಸ್. ಗುಡ್ ಡೇ, ಟೇಕ್ ಕೇರ್, ಬೈ. ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬೈ ಗೈಸ್, ಟೇಕ್ ಕೇರ್.